ಹಾಯ್ ಎಲ್ಲರಿಗೂ ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡ್ತಾ ಇರೋದು GK ಟುಡೇ ಕರೆಂಟ್ ಅಫೇರ್ಸ್ ಜೂನ್ 17ನೇ ತಾರೀಕು. ಇದು ಮುಂದೆ PDO ಹಾಗೂ ವಿಲೇಜ್ ಅಕೌಂಟ್ಗೆ ಅತಿ ಮುಖ್ಯವಾದ ಪ್ರಶ್ನೆಗಳಾಗಿವೆ. ಫಸ್ಟ್ ಕ್ವಶನ್ ಈಸ್, ಇತ್ತೀಚೆಗೆ WHO ಯಾವ ವೈದ್ಯಕೀಯ ಸಂಸ್ಥೆಯನ್ನು WHO ಸಹಯೋಗ ಕೇಂದ್ರವಾಗಿ ಸಾಂಪ್ರದಾಯಿಕ ಔಷಧದಲ್ಲಿ ಮೂಲಭೂತ ಮತ್ತು ಸಾಹಿತ್ಯ ಸಂಶೋಧನೆ ಎಂದು ಗೊತ್ತುಪಡಿಸಿದೆ? ಆಪ್ಷನ್ ಎ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮೆಡಿಕಲ್ ಹೆರಿಟೇಜ್ ಹೈದರಾಬಾದ್. ಆಪ್ಷನ್ ಬಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ್ ಜೈಪುರ್. ಆಪ್ಷನ್ ಸಿ AIIMS ದೆಹಲಿ. ಆಪ್ಷನ್ ಡಿ KGMU ಲಕ್ನೋ. ಕರೆಕ್ಟ್ ಆನ್ಸರ್ ಆಪ್ಷನ್ ಎ ದೆಹಲಿ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮೆಡಿಕಲ್ ಹೆರಿಟೇಜ್ ಹೈದರಾಬಾದ್. ಸಿರಿಲ್ ರಾಮಪೋಸಾ ಯಾವ ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ? ಆಪ್ಷನ್ ಎ ಕಿನ್ಯಾ. ಆಪ್ಷನ್ ಬಿ ರುವಾಂಡಾ. ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ. ಆಪ್ಷನ್ ಡಿ ನೈಜೀರಿಯಾ. ಕರೆಕ್ಟ್ ಆನ್ಸರ್ ದಕ್ಷಿಣ ಆಫ್ರಿಕಾ. ಕ್ವಶನ್ ನಂಬರ್ 3, ಯಾವ ಸಂಸ್ಥೆ ಮತ್ತು ಸನ್ಸಾದ್ ಟಿವಿ ಇತ್ತೀಚೆಗೆ ಭಾರತೀಯ ಕಲೆ ಮತ್ತು ಸಂಸ್ಕೃತಿಯನ್ನು ಜನರಿಗೆ ಹೆಚ್ಚು ಪ್ರವೇಶಿಸಲು ಒಪ್ಪಂದಕ್ಕೆ ಸಹಿ ಹಾಕಿದೆ? ಆಪ್ಷನ್ ಎ ಲಲಿತಕಲಾ ಅಕಾಡೆಮಿ. ಆಪ್ಷನ್ ಬಿ ಸಾಂಸ್ಕೃತಿಕ ಪರಂಪರೆಗಾಗಿ ಇಂಡಿಯನ್ ನ್ಯಾಷನಲ್ ಟ್ರಸ್ಟ್. ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ದಿ ಆರ್ಟ್ಸ್. ಆಪ್ಷನ್ ಡಿ ಸಂಗೀತ ನಾಟಕ ಅಕಾಡೆಮಿ. ಕರೆಕ್ಟ್ ಆನ್ಸರ್ ಈಸ್ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ದಿ ಆರ್ಟ್ಸ್. 50ನೇ G7 ನಾಯಕರ ಶೃಂಗಸಭೆಯನ್ನು ಯಾವ ದೇಶವು ಆಯೋಜಿಸಿದೆ? ಇದು ಅತ್ಯಂತ ಮುಖ್ಯವಾದ ಕ್ವಶನ್ ಆಗಿದೆ. ಆಪ್ಷನ್ ಎ ಇಟಲಿ. ಆಪ್ಷನ್ ಬಿ UK. ಆಪ್ಷನ್ ಸಿ ಫ್ರಾನ್ಸ್. ಆಪ್ಷನ್ ಡಿ ಕೆನಡಾ. ಕರೆಕ್ಟ್ ಆನ್ಸರ್ ಈಸ್ ಇಟಲಿ. ಇತ್ತೀಚೆಗೆ ಇಕ್ವೆಸ್ಟ್ರಿಯನ್ನಲ್ಲಿ 3 ಗ್ರ್ಯಾಂಡ್ ಪಿಕ್ಸ್ ಇವೆಂಟ್ ಗೆದ್ದ ಮೊದಲ ಭಾರತೀಯ ಯಾರು? ಆಪ್ಷನ್ ಎ ರೋಶನಿ ಶರ್ಮಾ. ಆಪ್ಷನ್ ಬಿ ಶ್ರುತಿ ಓರಾ. ಆಪ್ಷನ್ ಸಿ ಅಲಿಶಾ ಅಬ್ದುಲ್ಲಾ. ಆಪ್ಷನ್ ಡಿ ಕಲ್ಯಾಣಿ ಪೋಟೇಕರ್. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಶ್ರುತಿ ಓರಾ.